ಮನೆಗಳ್ಳರು, ಬೈಕ್ ಎಗರಿಸೋರು, ಚಪ್ಪಲಿ ಕಳ್ಳರ ಕಥೆಯನ್ನ ನೀವು ಕೇಳಿರ್ತೀರಾ, ನೋಡಿರ್ತೀರಾ. ಆದರೆ ನಾವು ತೋರಿಸೋ ಈ ಕಳ್ಳರ ಕಥೆಯನ್ನ ನೀವು ನೋಡಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ಕಳೆದ ಮಾರ್ಚ್ ತಿಂಗಳಲ್ಲಿ ಕೂದಲು ಕಳ್ಳರ ಕತೆ ಹೇಳಿದ್ವಿ. ಅಯ್ಯೋ ರಾಮ, ಕೂದಲು ಕಳ್ಳರ? ಅಚ್ಚರಿ ಬೇಡ. ಅದೇ ಕೂದಲು ಕಳ್ಳರ ಗ್ಯಾಂಗ್ನಲ್ಲಿದ್ದ ಒಬ್ಬ ಸಿಕ್ಕಿ ಬಿದ್ದಿದ್ದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೀಗ ಹೊರಬಿದ್ದಿದೆ. ತಲೆ ತುಂಬಾ ಕೂದ್ಲಿರೋ ಇವನೇ 400 kg ಕೂದಲು ಕದ್ದು ಲಾಕ್ ಆದ ಅಸಾಮಿ. ಹೆಸರು ಯಲ್ಲಪ್ಪ ಗೊಲ್ಲರ್. ಅಯ್ಯೋ ಶಿವನೇ, ತಲೆ ತುಂಬಾ ಕೂದ್ಲಿದ್ರು 400 kg ಕೂದ್ಲು ಕದ್ಬಿಟ್ನಾ? ಏನಿದು ಕಥೆ, ಹೇಳ್ತೀವಿ ಕೇಳಿ. ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ವೆಂಕಟರಮಣ ಅನ್ನೋರು ಕೂದಲು ವ್ಯಾಪಾರ ನಡೆಸ್ತಿದ್ರು. ಚೀನಾ, ಬರ್ಮಾ, ಹಾಂಗ್ಕಾಂಗ್ಗೆ ಎಕ್ಸ್ಪೋರ್ಟ್ ಮಾಡಿ ಅದರಿಂದ ಬಂದ ಹಣದಿಂದ ಜೀವನ ನಡೆಸ್ತಿದ್ರು. ಆದ್ರೆ ಮಾರ್ಚ್ 1 ಶನಿವಾರ ಮಧ್ಯರಾತ್ರಿ ಕಳ್ಳ ಬೆಕ್ಕಿನಂತೆ ಗೋಡೌನ್ಗೆ ನುಗ್ಗಿದ ಕೆಲ ಕಿಡಿಗೇಡಿಗಳ ಗ್ಯಾಂಗ್ ಗೋಡೌನ್ನಲ್ಲಿಟ್ಟಿದ್ದ 25 ಲಕ್ಷ ಬೆಲೆ ಬಾಳೋ 400 kg ಕೂದಲನ್ನ ಕದ್ದು ಎಸ್ಕೇಪ್ ಆಗಿತ್ತು. ಕಂಗಾಲಾದ ಗೋಡೌನ್ ಮಾಲೀಕ ವೆಂಕಟರಮಣ ಅವರ ದೂರು ಆಧರಿಸಿ ಗ್ಯಾಂಗ್ ಹಿಂದೆ ಬಿದ್ದ ಪೊಲೀಸರ ಕೈಗೆ ಇದೀಗ ಒಬ್ಬ ಲಾಕ್ ಆಗ್ಬಿಟ್ಟಿದ್ದಾನೆ. ಹೇರ್ ಕಳ್ಳ ಯಲ್ಲಪ್ಪ ಗೊಲ್ಲರ್ ಇದೇ ಗೋಡೌನ್ನಲ್ಲಿ ಕೆಲಸ ಮಾಡ್ತಿದ್ದಂತೆ. ಕೂದ್ಲಿನ ಬೆಲೆ ಗೊತ್ತಾಗಿ ಹಣದಾಸೆಗೆ ತನ್ನ 4 ಸ್ನೇಹಿತರ ಜೊತೆ ಕೈಗೂಡಿಸಿ ಕೂದ್ಲು ಕಳ್ತನಕ್ಕೆ ಕೈ ಹಾಕಿದ್ದಂತೆ. ಕದ್ದಿರೋ ಕೂದಲನ್ನ ಗ್ಯಾಂಗ್ ಚೆನ್ನರಾಯಪಟ್ಟಣ ಮತ್ತು ಆಂಧ್ರ ಪ್ರದೇಶಗಳಿಗೆ ಸಾಗಿಸಿರೋದಾಗಿ ಬಾಯ್ಬಿಟ್ಟಿದ್ದಾನೆ. ಇದೀಗ 5 ಜನರ ಪೈಕಿ ಯಲ್ಲಪ್ಪ ಲಾಕ್ ಆಗಿದ್ದಾನೆ. ಸದ್ಯ ಕದ್ದಿರೋ ಒಂದಷ್ಟು ಕೂದಲನ್ನ ಪೊಲೀಸರು ರಿಕವರಿ ಮಾಡಿದ್ದು, ಉಳಿದ 4 ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.